ಸ್ನೇಹಿತರೆ, ಇತ್ತೀಚಿನಲ್ಲಿ ಸರಿಹದ್ದಿನಲ್ಲಿ ನಡೆದ ಒಂದು ಘಟನೆಯನ್ನು ಕೇಳಿದರೆ ನಿಮ್ಮ ದೇಹದಲ್ಲಿ ರಕ್ತವೇ ಕುದಿಯುತ್ತದೆ. ಒಂದು ಕಡೆ ಇಡೀ ಜಗತ್ತು ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಲೈನ್ ಆಫ್ ಕಂಟ್ರೋಲ್ ಎಂದರೆ ನಿಯಂತ್ರಣ ರೇಖೆಯ ಬಳಿ ಕತ್ತಲು ಸಂಪೂರ್ಣವಾಗಿ ಹರಡಿರುವ ಸಮಯದಲ್ಲಿ ಸಾವು ತರುವ ವಸ್ತುಗಳು ಭಾರತದ ಗಡಿಗಳೊಳಗೆ ನುಸುಳುತ್ತಿವೆ. ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರುವ ಅತ್ಯಂತ ಬೇಡಿಕೆಯಲ್ಲಿರುವ ಭಯೋತ್ಪಾದಕ ಮಸೂದ್ ಅಜಹರ್ ಬಹಿರಂಗವಾಗಿ ಬೆದರಿಸುತ್ತಿದ್ದಾನೆ. ತನ್ನ ಬಳಿ 1000ಕ್ಕೂ ಹೆಚ್ಚು ಆತ್ಮಾಹುತಿ ಯೋಧರು ಭಾರತದೊಳಗೆ ನುಗ್ಗಿ ದಾಳಿ ಮಾಡಲು ಸಿದ್ಧರಿದ್ದಾರೆಂದು ಹೇಳುತ್ತಿದ್ದಾನೆ. ಆ ಸಮಯದಲ್ಲೇ ಭಾರತೀಯ ರೇಡಾರ್ಗಳಲ್ಲಿ ಏನೋ ಒಂದು ಕಾಣಿಸಿತು. ಅದು ದೆಹಲಿಯವರೆಗೂ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡಿ ಹೆದರಿಸಿತು. ಇದು ಸಾಮಾನ್ಯ ನುಸುಳುವಿಕೆಯಲ್ಲ. ಈ ಸಲ ಆಕಾಶದಿಂದ ಒಂದಲ್ಲ ಎರಡಲ್ಲ ಹಲವು ರಹಸ್ಯಮಯ ಪಾಕಿಸ್ತಾನಿ ಸ್ಟೀಲ್ ಡ್ರೋನ್ಗಳು ಭಾರತದ ಸರಿಹದ್ದುಗಳೊಳಗೆ ನುಗ್ಗಿ ಬಂದಿವೆ. ಇವುಗಳ ಉದ್ದೇಶ ಏನು? ಇವು ಯಾವುದಾದರೂ ದೊಡ್ಡ ದಾಳಿಗೆ ಸಂಕೇತವೇ? ಆದರೆ ಸ್ನೇಹಿತರೆ, ಪಾಕಿಸ್ತಾನ ಬಹುಶಃ ಮರೆತು ಹೋಗಿರಬೇಕು. ಇದು 947 ಸಂವತ್ಸರವಲ್ಲ, ಅಥವಾ 999 ಸಂವತ್ಸರದ ಭಾರತವಲ್ಲ. ಇದು 2026 ಸಂವತ್ಸರದ ಭಾರತ. ಇಲ್ಲಿ ಮನೆಯೊಳಗೆ ನುಗ್ಗಿ ಶತ್ರುವನ್ನು ಕೊಲ್ಲುತ್ತೇವೆ, ಆಕಾಶದಲ್ಲೇ ಶತ್ರುವನ್ನು ಹರಿದು ಹಂಚುತ್ತೇವೆ. ಆ ಡ್ರೋನ್ಗಳು ಭಾರತದ ಸರಿಹದ್ದುಗಳೊಳಗೆ ನುಗ್ಗುತ್ತಿದ್ದಂತೆಯೇ ನಮ್ಮ ಸೇನೆ ಮಾಡಿದ ಕ್ರಮವನ್ನು ಪಾಕಿಸ್ತಾನ ಕನಸಿನಲ್ಲೂ ಊಹಿಸಿರಲಿಕ್ಕಿಲ್ಲ. ಆ ಡ್ರೋನ್ಗಳಿಗೇನಾಯಿತು? ಪಾಕಿಸ್ತಾನ ಯಾವುದಾದರೂ ದೊಡ್ಡ ಸಂಚು ಮಾಡಲು ಹೊರಟಿದೆಯೇ? ಈ ಪ್ರಶ್ನೆಗಳೆಲ್ಲಕ್ಕೂ ಉತ್ತರಗಳು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ವಿಡಿಯೋ ಮುಂದುವರಿಯುವ ಮುನ್ನ ನಿಮಗೂ ನಮ್ಮ ಭಾರತೀಯ ಸೇನೆಯ ಶಕ್ತಿ ಮತ್ತು ಅವರ ಅದಮ್ಯ ಧೈರ್ಯದ ಬಗ್ಗೆ ಹೆಮ್ಮೆ ಇದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮ ದೇಶದ ಗೌರವಕ್ಕಾಗಿ ಜೈ ಹಿಂದ್ ಎಂದು ಕಡ್ಡಾಯವಾಗಿ ಬರೆಯಿರಿ. ನೆನಪಿಡಿ ಸ್ನೇಹಿತರೆ, ಜೈ ಹಿಂದ್ ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಆದರೂ ಮುಂದುವರಿಯೋಣ, ಈ ಇಡೀ ಘಟನೆಯ ಆಳಕ್ಕೆ ಇಳಿಯೋಣ. ಸ್ನೇಹಿತರೆ, ಮೊದಲು ನೀವು ಆ ಬೆದರಿಕೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಅದೇ ಈ ಇಡೀ ಸಂಚಿನ ಮೂಲ ಕಾರಣ. ಜೈಷ್ ಎ ಮೊಹಮ್ಮದ್ ಎಂಬ ಸಂಸ್ಥೆಯ ಮುಖ್ಯಸ್ಥ, ಆ ರಕ್ತಪಿಪಾಸಿ ಭಯೋತ್ಪಾದಕ ಮಸೂದ್ ಅಜಹರ್ ಪಾಕಿಸ್ತಾನದ ಒಡಲಲ್ಲಿ ಕುಳಿತುಕೊಂಡಿದ್ದಾನೆ. ಅವನ ಆಡಿಯೋ ಟೇಪ್ ಒಂದು ಹೊರಬಂದಿದೆ. ಆ ಟೇಪ್ನಲ್ಲಿ ಅವನು ಕೋಪದಿಂದ ತುಂಬಿಕೊಂಡು ಮಾತನಾಡುತ್ತಿರುವಂತೆ ಅನ್ನಿಸುತ್ತದೆ. ಈಗ 1000ಕ್ಕೂ ಹೆಚ್ಚು ಆತ್ಮಾಹುತಿ ಯೋಧರು ತನ್ನ ಮೇಲೆ ಒತ್ತಡ ಹೇರಿದ್ದಾರೆಂದು, ನಮ್ಮನ್ನು ಭಾರತದೊಳಗೆ ನುಗ್ಗಿ ಅಲ್ಲಿ ವಿನಾಶ ಸೃಷ್ಟಿಸಲು ಅನುಮತಿ ಕೊಡು ಎಂದು ಹೇಳುತ್ತಿದ್ದಾನೆ. 1000 ಎಂದು ನಾನು ಹೇಳುತ್ತಿದ್ದಾನೆ. ನಿಜವಾದ ಸಂಖ್ಯೆ ಜಗತ್ತನ್ನು ಆಘಾತಕ್ಕೊಳಗು ಮಾಡುತ್ತದೆ ಎಂದು ಹೇಳುತ್ತಿದ್ದಾನೆ. ಯೋಚಿಸಿ ನೋಡಿ, ಇಷ್ಟೊಂದು ದೊಡ್ಡ ಬೆದರಿಕೆಯನ್ನು ಬಹಿರಂಗವಾಗಿ ನೀಡುತ್ತಿದ್ದಾನೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ಆಡಿಯೋ ಟೇಪ್ ಹೊರಬಂದ ಕೆಲವು ಗಂಟೆಗಳ ನಂತರವೇ ಲೈನ್ ಆಫ್ ಕಂಟ್ರೋಲ್ ಬಳಿ ನಡೆದ ಘಟನೆ ನಮ್ಮ ಭಾರತೀಯ ಸೇನೆಯ ಕಿವಿಗಳನ್ನು ನಿಕ್ಕಬಡಿಸುವಂತೆ ಮಾಡಿತು. ಭಾರತೀಯ ಸೇನೆಯಿಂದ ಒಂದು ವಿಡಿಯೋ ಮತ್ತು ಕೆಲವು ಫುಟೇಜ್ಗಳು ಬಿಡುಗಡೆಯಾದವು. ಅವುಗಳು ಬಹಳ ಆತಂಕಕಾರಿಯಾಗಿವೆ. ಜಮ್ಮು ಕಾಶ್ಮೀರದಲ್ಲಿ ಭಾರತ-ಪಾಕ್ ಸರಿಹದ್ದು ಬಳಿ ಹಲವು ಡ್ರೋನುಗಳು ಭಾರತದೊಳಗೆ ನುಗ್ಗುವ ಪ್ರಯತ್ನ ಮಾಡುತ್ತಿರುವಂತೆ ಕಾಣಿಸಿವೆ. ಸೇನೆಯ ಪ್ರಕಾರ ಇವುಗಳು 1-2 ಡ್ರೋನುಗಳಲ್ಲ, ದಾರಿ ತಪ್ಪಿದ್ದಲ್ಲ, ಅಥವಾ ಮಾದಕ ವಸ್ತುಗಳ ಸ್ಮಗ್ಲರ್ಗಳು ಡ್ರಗ್ಗಳನ್ನು ಕಳುಹಿಸಲು ಬಳಸುವವಲ್ಲ. ಇಲ್ಲ, ಇದು ಅದಕ್ಕಿಂತಲೂ ತೀವ್ರವಾದ ವಿಷಯ. ಸೇನೆ ಸ್ಪಷ್ಟವಾಗಿ ಹೇಳಿದ, ಇವುಗಳು ಪಾಕಿಸ್ತಾನಿ ಸೇನೆಯ ಮಿಲಿಟರಿ ಗ್ರೇಡ್ ಎಂದರೆ ಸೈನಿಕ ಮಟ್ಟದ ಡ್ರೋನುಗಳು. ಹಿಂಡುಗಳಂತೆ ಭಾರತದ ಕಡೆಗೆ ಬರುತ್ತಿವೆ. ಆದರೆ ಸೇನೆ ಇವುಗಳ ನಿಖರ ಸಂಖ್ಯೆಯನ್ನು ಹೇಳಿಲ್ಲ. ಆದರೆ ಮಲ್ಟಿಪಲ್ ಎಂಬ ಪದವನ್ನು ಬಳಸಿದ್ದೇ ಸಾಕು, ಶತ್ರು ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದಾನೆ ಎಂದು ತಿಳಿಯಲು. ಇತ್ತೀಚಿನ ರಾತ್ರಿಗಳಲ್ಲಿ ಜನವರಿ 11ರಿಂದ 15 ದಿನಾಂಕಗಳ ನಡುವೆ ರಾಜೌರಿ, ಪೂಂಚ್, ಸಾಂಬಾ ಜಿಲ್ಲೆಗಳಲ್ಲಿ ಈ ಡ್ರೋನುಗಳು ಕಾಣಿಸಿಕೊಂಡವು. ಕತ್ತಲಲ್ಲಿ ತಪ್ಪಿಸಿಕೊಂಡು ಹೋಗುತ್ತೇವೆ ಎಂದುಕೊಂಡಿರಬೇಕು. ಆದರೆ ಪಹಲ್ಗಾಮ್ ದಾಳಿಯ ನಂತರದಿಂದ ನಮ್ಮ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಎಂದರೆ ರಕ್ಷಣಾ ವ್ಯವಸ್ಥೆ ಹೈ ಅಲರ್ಟ್ ಮೋಡ್ನಲ್ಲಿದೆ. ನಮ್ಮ ರೇಡಾರ್ಗಳು ಮತ್ತು ಸರ್ವೇಲೆನ್ಸ್ ಸಿಸ್ಟಮ್ಗಳು ಎಂದರೆ ನಿಗಾ ವ್ಯವಸ್ಥೆಗಳು 24 ಗಂಟೆಗಳು ಲೈನ್ ಆಫ್ ಕಂಟ್ರೋಲ್ ಮೇಲೆ ಗರುಡನಂತೆ ಕಣ್ಣಿಟ್ಟಿವೆ. ಆ ಡ್ರೋನುಗಳು ಸರಿಹದ್ದು ಬಳಿಗೆ ಬಂದಂತೆಯೇ ನಮ್ಮ ಧೈರ್ಯಶಾಲಿ ಸೈನಿಕರು ತಕ್ಷಣ ಕ್ರಮ ಕೈಗೊಂಡರು. ಆಂಟಿ ಏರ್ಕ್ರಾಫ್ಟ್ ಗನ್ನುಗಳು ಎಂದರೆ ವಿಮಾನ ವಿರೋಧಿ ಬಂದೂಕುಗಳು ಮತ್ತು ಸ್ನೈಪರ್ಗಳ ಸಹಾಯದೊಂದಿಗೆ ಕಣ್ಣು ಮಿಟಿಕಿಸುವಂತೆಯೇ ಆ ಡ್ರೋನುಗಳನ್ನು ಆಕಾಶದಲ್ಲೇ ಗುಂಡು ಹಾರಿಸಿ ಕೆಳಗಿಳಿಸಿದರು. ಅಷ್ಟಕ್ಕೆ ನಿಲ್ಲಲಿಲ್ಲ. ಕೆಳಗಿಳಿಸಿದ ಡ್ರೋನುಗಳಲ್ಲಿ ಕೆಲವು ಅವಶೇಷಗಳನ್ನು ಸೇನೆ ವಶಪಡಿಸಿಕೊಂಡಿದ. ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಫುಟೇಜ್ ಅದೇ ಡ್ರೋನುಗಳದ್ದು. ಎಚ್ಚರಿಕೆಯಿಂದ ನೋಡಿ, ಇವುಗಳು ಮದುವೆಗಳಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಬಳಸುವ ಸಣ್ಣ ಡ್ರೋನುಗಳಲ್ಲ. ಇವು ಕಾಮಿಕಾಜಿ ಸ್ಟೈಲ್ ಡ್ರೋನುಗಳು. ಕಾಮಿಕಾಜಿ ಡ್ರೋನ್ ಎಂದರೆ ಆತ್ಮಾಹುತಿ ಡ್ರೋನ್. ಇವುಗಳು ಶತ್ರು ಶಿಬಿರಗಳ ಬಳಿಗೆ ಹೋಗಿ ತಮ್ಮನ್ನು ತಾವೇ ಸ್ಫೋಟಿಸಿಕೊಂಡು ಭಾರೀ ವಿನಾಶವನ್ನು ಸೃಷ್ಟಿಸುತ್ತವೆ. ಇವುಗಳು ಒಂದು ರೀತಿಯ ಹಾರುವ ಮಿಸೈಲುಗಳು. ಅದಕ್ಕಾಗಿಯೇ ಭಾರತದ ಭದ್ರತಾ ಸಂಸ್ಥೆಗಳು ಆತಂಕದಲ್ಲಿವೆ.
ಇವುಗಳು ದೊಡ್ಡ ಸರ್ವೇಲೆನ್ಸ್ ಡ್ರೋನ್ಗಳಾಗಿದ್ರೆ ಅವುಗಳಲ್ಲಿ ಕ್ಯಾಮೆರಾಗಳು ಮಾತ್ರ ಇದ್ರೆ ಬೇರೆ ಮಾತು. ಸರ್ವೇಲೆನ್ಸ್ ಡ್ರೋನ್ಗಳನ್ನು ಎರಡೂ ದೇಶಗಳು ಒಬ್ಬರ ಟೋಹಾ ತೆಗೆಯಲು ಹಾರಿಸುತ್ತವೆ. ಆದರೆ ಸಣ್ಣ ಆಯುಧಗಳೊಂದಿಗೆ ಸಿದ್ಧರಿರುವ ಕಮಿಕಾಜಿ ಡ್ರೋನ್ಗಳ ಹಿಂಡನ್ನು ಕಳುಹಿಸುವುದು ಎಂದರೆ ಒಂದೇ ಅರ್ಥ. ಶತ್ರು ನಿಮ್ಮ ಡಿಫೆನ್ಸ್ ಸಿಸ್ಟಮ್ ಎಂದರೆ ರಕ್ಷಣಾ ವ್ಯವಸ್ಥೆಯನ್ನು ಪರೀಕ್ಷಿಸುತ್ತಿದ್ದಾನೆ. ರಕ್ಷಣಾ ತಜ್ಞರ ಅಭಿಪ್ರಾಯದ ಪ್ರಕಾರ ಪಾಕಿಸ್ತಾನ ನೋಡಲು ಬಯಸುತ್ತಿದೆ, ಭಾರತೀಯ ಸೇನೆಯ ರೆಸ್ಪಾನ್ಸ್ ಟೈಮ್ ಎಂದರೆ ಸ್ಪಂದನ ಸಮಯ ಎಷ್ಟು, ನಮ್ಮ ರೇಡಾರ್ಗಳು ಈ ಸಣ್ಣ ಡ್ರೋನ್ಗಳನ್ನು ಎಷ್ಟು ತ್ವರಿತವಾಗಿ ಪತ್ತೆ ಮಾಡುತ್ತವೆ, ನಮ್ಮ ಆಂಟಿ ಡ್ರೋನ್ ಗನ್ಗಳ ರೇಂಜ್ ಎಂದರೆ ಪರಿಧಿ ಏನು. ಇದೆಲ್ಲವೂ ರಕಿ ಎಂದರೆ ನಿಗಾ ಭಾಗವೇ. ಚರಿತ್ರೆ ಸಾಕ್ಷಿಯಾಗಿದೆ. ಶತ್ರು ಇಂತಹದ್ದನ್ನು ಮಾಡಿದಾಗೆಲ್ಲ ಅಂದರೆ ಅವನು ದೊಡ್ಡ ದಾಳಿಗೆ ಸಿದ್ಧನಾಗುತ್ತಿದ್ದಾನೆ ಎಂದು. ಮಸೂದ್ ಅಜಹರ್ ಬೆದರಿಕೆ ಮತ್ತು ಅದರ ನಂತರ ತಕ್ಷಣವೇ ಈ ಡ್ರೋನ್ ಘಟನೆ, ಈ ಎರಡೂ ಒಂದಕ್ಕೊಂದು ಸಂಬಂಧಿಸಿವೆ. ಇವುಗಳು ಸೂಚಿಸುತ್ತಿವೆ ಪಾಕಿಸ್ತಾನ ಭಯೋತ್ಪಾದಕರೊಂದಿಗೆ ಸೇರಿ ಏನೋ ಬಹಳ ಆಳವಾದ ಮತ್ತು ಅಪಾಯಕಾರಿ ಸಂಚಿಗೆ ಸಿದ್ಧನಾಗುತ್ತಿದೆ ಎಂದು. ಈಗ ಪ್ರಶ್ನೆ ಏನೆಂದರೆ, ಪಾಕಿಸ್ತಾನ ಈಗ ಇಷ್ಟೊಂದು ಆಕ್ರಮಣಕಾರಿಯಾಗಿ ಏಕೆ ಬದಲಾಗಿದೆ? ಇದರ ಹಿಂದಿನ ಭೂ ರಾಜಕೀಯಗಳನ್ನು ಅಂದರೆ ಭೌಗೋಳಿಕ ರಾಜಕೀಯಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಪಾಕಿಸ್ತಾನಕ್ಕೆ ಅನ್ನಿಸುತ್ತಿದೆ ಇದು ತನಗೆ ಗೋಲ್ಡನ್ ಟೈಮ್ ಎಂದರೆ ಉತ್ತಮ ಸಮಯ. ಅಮೆರಿಕ ಮತ್ತೆ ತನಗೆ ಬೆಂಬಲ ನೀಡುತ್ತಿದೆ ಎಂದು. IMF ಎಂದರೆ ಅಂತಾರಾಷ್ಟ್ರೀಯ ದ್ರವ್ಯನಿಧಿಯಿಂದ ಬೇಲ್ಔಟ್ ಪ್ಯಾಕೇಜ್ ಎಂದರೆ ಆರ್ಥಿಕ ಸಹಾಯ ಪ್ಯಾಕೇಜ್ ಬಂದಿದೆ. ಅರಬ್ ದೇಶಗಳಿಂದಲೂ ಹಣ ಬರುತ್ತಿದೆ. ತನ್ನ ಮುಳುಗುತ್ತಿರುವ ಆರ್ಥಿಕ ವ್ಯವಸ್ಥೆ ಈಗ ದಡಕ್ಕೆ ತಲುಪುತ್ತಿದೆ ಎಂದುಕೊಳ್ಳುತ್ತಿದೆ. ರಾಜಕೀಯ ಮಟ್ಟದಲ್ಲೂ ಜಗತ್ತು ತನ್ನೊಂದಿಗೆ ಮೃದುವಾಗಿ ವ್ಯವಹರಿಸುತ್ತಿದೆ ಎಂದು ಭಾವಿಸುತ್ತಿದೆ. ಇನ್ನೊಂದು ಕಡೆ ಭಾರತ ಮತ್ತು ಅಮೆರಿಕ ಪ್ರಸ್ತುತ ಸರ್ಕಾರಗಳ ನಡುವೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ನಡೆಯುತ್ತಿವೆ. ರಷ್ಯಾದಿಂದ ಕ್ರೂಡ್ ಆಯಿಲ್ ಎಂದರೆ ಕಚ್ಚಾ ತೈಲ ಖರೀದಿಸುವುದರಿಂದ ಪಶ್ಚಿಮ ದೇಶಗಳು ಭಾರತದ ಮೇಲೆ ಸ್ವಲ್ಪ ಕೋಪದಲ್ಲಿವೆ. ನಮಗೆ ಹಿಂದೆ ಬಂದಂತಹ ರಾಜಕೀಯ ಬೆಂಬಲ ಈಗ ಲಭ್ಯವಾಗುತ್ತಿಲ್ಲ. ಪಾಕಿಸ್ತಾನ ಈ ಅವಕಾಶವನ್ನೇ ಬಳಸಿಕೊಳ್ಳಲು ಬಯಸುತ್ತಿದೆ. ಈಗ ಭಾರತದಲ್ಲಿ ಯಾವುದಾದರೂ ಘಟನೆ ಮಾಡಿದರೆ ಅಂತಾರಾಷ್ಟ್ರೀಯ ಸಮುದಾಯ ಭಾರತದ ಮೇಲೆ ಸಂಯಮ ತಾಳು ಎಂದು ಒತ್ತಡ ಹೇರುತ್ತದೆಯೇನೋ ಎಂದುಕೊಳ್ಳುತ್ತಿದೆ. ಅದಕ್ಕಾಗಿಯೇ ಸರಿಹದ್ದು ಪಾರದಲ್ಲಿ ಹಲ್ಚಲ್ ಎಂದರೆ ಚಲನೆಗಳು ಹೆಚ್ಚಾಗಿವೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳು ಎಂದರೆ ದಾಳಿ ಪ್ರಾರಂಭ ಸ್ಥಳಗಳು ಮತ್ತೆ ಸಕ್ರಿಯಗೊಂಡಿವೆ. ಈಗ ಈ ಡ್ರೋನ್ ಸಮಸ್ಯೆ ಹೊಸದಾಗಿ ಬಂದಿದೆ, ಆದರೆ ಪಾಕಿಸ್ತಾನ ಮರೆಯುತ್ತಿದೆ, ಭಾರತದ ಭದ್ರತೆ ವಿದೇಶಿ ಸಹಾಯಕ್ಕೆ ಆಧಾರಿತವಲ್ಲ. ನಮ್ಮ ಸೇನೆ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಎಂದರೆ ಗೂಢಚಾರ ಸಂಸ್ಥೆಗಳು ಮತ್ತು ನಮ್ಮ ಸರ್ಕಾರ ಸಂಪೂರ್ಣ ಸಮರ್ಥವಾಗಿವೆ. ಭಾರತ ಸರ್ಕಾರ ಮತ್ತು ನಮ್ಮ ಸೇನೆ ಈ ಅಪಾಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿವೆ. ಇಡೀ ಲೈನ್ ಆಫ್ ಕಂಟ್ರೋಲ್ ಮತ್ತು ಅಂತಾರಾಷ್ಟ್ರೀಯ ಸರಿಹದ್ದು ಬಳಿ ಭದ್ರತೆಯನ್ನು ಮತ್ತಷ್ಟು ಕಟ್ಟುನಿಟ್ಟು ಮಾಡಿವೆ. ಆಂಟಿ ಡ್ರೋನ್ ಜಾಮರ್ಗಳು ಎಂದರೆ ಡ್ರೋನ್ಗಳನ್ನು ತಡೆಯುವ ಜಾಮರ್ಗಳು ಮತ್ತು ಲೇಸರ್ ಆಯುಧಗಳನ್ನು ನಿಯೋಜಿಸಿದ್ದಾರೆ. ನಮ್ಮ ಏಜೆನ್ಸಿಗಳು ಸಂಪೂರ್ಣ ಅಲರ್ಟ್ ಮೋಡ್ನಲ್ಲಿವೆ. ಪಾಕಿಸ್ತಾನ ಯಾವ ತಪ್ಪು ಕ್ರಮವನ್ನಾದರೂ ಮಾಡಿದರೆ ಮುಂದೆ ಬಂದು ಹೊಡೆಯುತ್ತವೆ. ಆದರೆ ಪ್ರಸ್ತುತ ಪಾಕಿಸ್ತಾನ ಮಾಡುತ್ತಿರುವುದು ನಿಜಕ್ಕೂ ಆತಂಕಕಾರಿಯೇ. ಒಂದು ನೆರೆ ದೇಶ ಶಾಂತಿಯ ಬದಲು ಛದ್ಮ ಯುದ್ಧವನ್ನು ಎಂದರೆ ಮರೆಮಾಚುವ ಯುದ್ಧವನ್ನು ಆಯ್ಕೆ ಮಾಡಿದರೆ ಸತರ್ಕತೆಯೇ ಅತಿದೊಡ್ಡ ಆಯುಧ. ಸ್ನೇಹಿತರೆ, ಈ ಸಮಯ ಬಹಳ ಸೂಕ್ಷ್ಮವಾದದ್ದು. ಒಂದು ದೇಶವಾಗಿ ಮತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿ ಈ ಸಮಯದಲ್ಲಿ ನಾವು ಏಕತೆಯಲ್ಲಿರುವುದೇ ಅತಿ ಮುಖ್ಯ. ಶತ್ರು ಬಯಸುವುದು ನಾವು ಭಯಪಡಬೇಕು, ನಮ್ಮಲ್ಲೇ ನಾವು ಹೊಡೆದಾಡಬೇಕು ಎಂದು. ಆದರೆ ನಾವು ಅವನಿಗೆ ತೋರಿಸಬೇಕು, ದೇಶದ ಭದ್ರತೆಯ ವಿಷಯ ಬಂದಾಗ 140 ಕೋಟಿ ಭಾರತೀಯರು ಒಂದು ಗೋಡೆಯಂತೆ ನಿಲ್ಲುತ್ತೇವೆ ಎಂದು. ನಾವು ನಮ್ಮ ಸೇನೆಯ ಮೇಲೆ ನಂಬಿಕೆ ಇಡಬೇಕು. ಅವರು ಹಗಲು ರಾತ್ರಿ ಚಳಿ ಬೇಸಿಗೆ ನೋಡದೆ ನಮ್ಮ ಸರಿಹದ್ದುಗಳನ್ನು ಕಾಪಾಡುತ್ತಿದ್ದಾರೆ. ಪಾಕಿಸ್ತಾನ ಎಷ್ಟೇ ಡ್ರೋನ್ಗಳನ್ನು ಕಳುಹಿಸಿದರೂ, ಎಷ್ಟೇ ಬೆದರಿಕೆಗಳನ್ನು ನೀಡಿದರು, ನಮ್ಮ ಧೈರ್ಯಶಾಲಿ ಜವಾನ್ಗಳು ಅಲ್ಲಿರುವವರೆಗೂ ಭಾರತದ ಕಡೆಗೆ ಕಣ್ಣೆತ್ತಿ ನೋಡುವವನ ಗತಿ ಆ ಡ್ರೋನ್ಗಳಂತೆಯೇ ಇರುತ್ತದೆ, ಬೂದಿಯಲ್ಲಿ ಕಲೆಯುವುದು. ಆದರೆ ಸ್ನೇಹಿತರೆ, ಪಾಕಿಸ್ತಾನದ ಈ ಹೊಸ ಡ್ರೋನ್ ಸಂಚು ಮತ್ತು ಭಾರತೀಯ ಸೇನೆಯ ಕೌಂಟರ್ ಆಕ್ಷನ್ ಎಂದರೆ ಪ್ರತಿಕ್ರಿಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಾಕಿಸ್ತಾನದ ಮೇಲೆ ಭಾರತ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ಅನಿಸುತ್ತದೆ? ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಬರೆಯಿರಿ. ಇನ್ನು ಈ ವಿಡಿಯೋ ನಿಮಗೆ ಉಪಯೋಗಕರವೆಂದು ಅನಿಸಿದರೆ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ದೇಶದಲ್ಲಿರುವ ಪ್ರತಿ ಪ್ರಜೆಯೂ ಎಚ್ಚರಿಕೆಯಿಂದಿರಬೇಕು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೊಡ್ಡ ರಹಸ್ಯದೊಂದಿಗೆ ಭೇಟಿಯಾಗೋಣ.